Hello dear aspirants, welcome to our YouTube channel Tectonic Science. Today we will discuss the KSET 2025 paper 1 answer key full analysis. ಇಂದು ನಡೆದ KSET 2025ರ ಪೇಪರ್ 1 ಆನ್ಸರ್ ಕೀಗಳನ್ನು ಇಂದು ಈ ವಿಡಿಯೋದಲ್ಲಿ ಅನಲೈಸ್ ಮಾಡೋಣ. ಮೊದಲನೇದಾಗಿ ವಾಟ್ ಕಮ್ಸ್ ನೆಕ್ಸ್ಟ್ ಇನ್ ದ ಫಾಲೋಯಿಂಗ್ ಸೀರೀಸ್, ಇದರ ಸರಿಯಾದ ಉತ್ತರ 1. ನೆಕ್ಸ್ಟ್ ಎರಡನೇ ಕ್ವಶನ್, ಇನ್ a certain language if coffee is written as a 3156655 then how will tea be written in the same language? Answer 3. Next, a car covers a certain distance at a speed of 50 km/kmph in 6 hours. To cover the same distance in 4 hours, it must travels at a speed of answer 4. Next, if an amount doubles itself at compound interest in 4 years, then which of the following is correct? Answer is A, B, C, D. All of these are correct. ಐದನೇದು, a library has an average of 400 visitors on Sunday and 400 visitors on other day. The average number of visitors per day in a month of 30 days beginning with Saturday is answer is 2. Next, ಆರನೇ ಕ್ವಶನ್, ಒಂದು ಏನು ಕೊಟ್ಟಾರ ಅಂದ್ರೆ ಪ್ಯಾಟರ್ನ್ ಕೊಟ್ಟಾರ, ಈ ಸರ್ಟನ್ ಕೋಡ್ ಕೊಟ್ಟಾರ, ಇದಕ್ಕೆ ಆನ್ಸರ್ ಏನು ಬರ್ತದೆ ಅಂದ್ರೆ 3 ಬರ್ತೈತಿ. ನೆಕ್ಸ್ಟ್ ಟ್ರಯಾಂಗಲ್ದು ಒಂದು ಕೋಡ್ ಕೊಟ್ಟಾರ, ಅದ್ರದ್ದು ಏನು ಮಾಡ್ರಿ ಅಂದ್ರೆ ವಿಚ್ ರೀಪ್ರೆಸೆಂಟ್ಸ್ ದ ಆರ್ಟಿಸ್ಟ್ ಅಂತ ಕೊಟ್ಟಾರ, ಇದಕ್ಕೆ ಆನ್ಸರ್ ಏನು ಬರ್ತೈತಿ ಅಂದ್ರೆ 1. ಎಂಟನೇ ಕ್ವಶನ್, ಇದಕ್ಕೆ 8ನೇ ಕ್ವಶನ್ಗೆ ಆನ್ಸರ್ ಡಿ ಸ್ಕೋರ್ಸ್ ದ ಹೈಯೆಸ್ಟ್, ಇದು ಆನ್ಸರ್ ಬರ್ತೈತಿ. ನೆಕ್ಸ್ಟ್ 9, ಇದಕ್ಕೆ ಏನು ಬರ್ತೈತಿ ಅಂದ್ರೆ 1ನೇದ ಆನ್ಸರ್ ಬರ್ತೈತಿ. ನೆಕ್ಸ್ಟ್ 10, ಇದಕ್ಕೆ ಆನ್ಸರ್ ಬಿ ಅಂದ್ರೆ 2 ಓನ್ಲಿ, ಇಲ್ಲಿ ಥರ ಬಿ ಇದು ಅಷ್ಟೇ ಬರ್ತದೆ. ನೆಕ್ಸ್ಟ್ 11ನೇ ಕ್ವಶನ್ನಿಗೆ ಆನ್ಸರು 45:7:87 3 ಬರ್ತೈತಿ. ನೆಕ್ಸ್ಟ್ 12ನೇ ಕ್ವಶನ್ನಿಗೆ 40% ಬರ್ತೈತಿ. ನೆಕ್ಸ್ಟ್ 13ನೇ ಕ್ವಶನ್ನು, ಈ 13ನೇ ಕ್ವಶನ್ನಿಗೆ ಆನ್ಸರ್ ರ್ಯಾಂಕ್ ಆಫ್ ಈ ಸ್ಟೂಡೆಂಟ್ ರಿಮೇನ್ಸ್ ಸೇಮ್ ಬರ್ತೈತಿ. ನೆಕ್ಸ್ಟ್ 14ನೇ ಕ್ವಶನ್ನು ಐ ಥಿಂಕ್ 23% ಆ್ಯಂಡ್ 27% ಈಸ್ ದಿ ರೈಟ್ ಆನ್ಸರ್. ಎ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ 15th ಕ್ವಶನ್, 15ನೇ ಕ್ವಶನ್ನು, ಇದಕ್ಕೆ ಆನ್ಸರ್ ಏನು ಬರ್ತೈತಿ ಅಂದ್ರೆ 4ನೇದು ಬರ್ತೈತಿ 60%. ನೆಕ್ಸ್ಟ್ 16ನೇ ಕ್ವಶನಿಗೆ ಆನ್ಸರ್ ಏನು ಬರ್ತೈತಿ ಅಂದ್ರೆ ಎ ಬರ್ತೈತಿ, 1ನೇದು ಬರ್ತೈತಿ. ರೌಟರ್ಸ್ಗೆ ಬಿ ಅಂದ್ರೆ ಯಾವ್ದು ಬರ್ತೈತೆ, ರೌಟರ್ ಅ ಡಿವೈಸ್ ದ್ಯಾಟ್ ಫಾರ್ವರ್ಡ್ಸ್ ದ ಡಾಟಾ ಪ್ಯಾಕೆಟ್ಸ್ ಬಿಟ್ವೀನ್ ಕಂಪ್ಯೂಟರ್ ನೆಟ್ವರ್ಕ್ಸ್. ಬಿ ಫೈರ್ವಾಲ್ಸಿಗೆ 4 ಬರ್ತೈತಿ, ಅ ಡಿವೈಸ್ ದ್ಯಾಟ್ ಪ್ರಿವೆಂಟ್ಸ್ ಅನ್ಅಥರೈಸ್ಡ್ ಆಕ್ಸೆಸ್ ಟು ದ ನೆಟ್ವರ್ಕ್. ನೆಕ್ಸ್ಟ್ ಸಿಕ GUI, ಇದು ಆ್ಯನ್ ಇಂಟರ್ಫೇಸ್ ಫಾರ್ ಕಂಪ್ಯೂಟರ್ ಯೂಸರ್ಸ್ ಟು ಪ್ರೊವೈಡ್ ಐಕಾನ್ಸ್ ಟು ಸೆಲೆಕ್ಟ್ ವಿತ್ ಮೌಸ್. ನೆಕ್ಸ್ಟ್ ಡಿಕ ಬ್ರೌಸರು, ಇದಕ್ಕೆ 3 ಬರ್ತೈತಿ, ಆ್ಯಂಡ್ ಅಪ್ಲಿಕೇಶನ್ ಫಾರ್ ಆಕ್ಸೆಸಿಂಗ್ ಅ ವೆಬ್ಸೈಟ್. ಸೊ ಆನ್ಸರ್ 1 ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 17ನೇ ಕ್ವಶನ್ನು ಐ ಥಿಂಕ್ ಸ್ವಲ್ಪ ಡೌಟ್ ಐತಿ. ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್, ಮೈ ಎಕ್ಸ್ಪೀರಿಯನ್ಸ್, ಇದಕ್ಕೆ ನಿಮ್ಗೆ ಐ ಥಿಂಕ್ ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು. ನೆಕ್ಸ್ಟ್ 18ನೇ ಕ್ವಶನ್ಗೆ ಇದಕ್ಕೆ ಆನ್ಸರ್ ಏನು ಬರ್ತೈತೆ ಅಂದ್ರೆ ಬೋತ್ S1 ಆ್ಯಂಡ್ S2 ಆರ್ ದಿ ಕರೆಕ್ಟ್. ನೆಕ್ಸ್ಟ್ 19ನೇ ಕ್ವಶನ್ನು ಯಾವ್ದು ಬರ್ತೈತೆ ಅಂದ್ರೆ 3 ಏನಾಗ್ತೈತಿ ಕರೆಕ್ಟ್ ಆಗ್ತೈತಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಬೆಸ್ಟ್ ಯೂಸ್ ಆಫ್ ICT ಇಂಪ್ರೂವ್ ದ ಸ್ಟೂಡೆಂಟ್ಸ್ ಲರ್ನಿಂಗ್ ಅಂದ್ರೆ ಯೂಸಿಂಗ್ ಅ ಲರ್ನಿಂಗ್ ಆ್ಯಪ್ಸ್ ದ್ಯಾಟ್ ಹೆಲ್ಪ್ಸ್ ಈ ಸ್ಟೂಡೆಂಟ್ ಲರ್ನ್ ಅಟ್ ದೇರ್ ಓನ್ ಲೆವೆಲ್. ನೆಕ್ಸ್ಟು 20ನೇ ಕ್ವಶನ್ಗೆ ಗೂಗಲ್ ವಿಚ್ ಫೀಚರ್ ಆಫ್ ಗೂಗಲ್ ಫಾರ್ಮ್ಸ್ ಮೇಕ್ ಇಟ್ಸ್ ಸುಟೇಬಲ್ ಫಾರ್ ಸರ್ವೆ ಅಂತ ಐತಿ, ಇದಕ್ಕೆ ಕರೆಕ್ಟ್ ಆನ್ಸರು 2ನೇದು ಸಪೋರ್ಟ್ ಫಾರ್ ಕ್ವಶನ್ಸ್ ಲೈಕ್ ಮಲ್ಟಿಪಲ್ ಚಾಯ್ಸ್ ಚೆಕ್ ಬಾಕ್ಸ್. ನೆಕ್ಸ್ಟ್ 21ನೇ ಕ್ವಶನಿಗೆ ಆನ್ಸರ್ 1 ಬರ್ತೈತಿ. ನೆಕ್ಸ್ಟು 22ಕ್ಕೆ ACD ಈಸ್ ದಿ ಕರೆಕ್ಟ್ ಆನ್ಸರ್. 23ಕ್ಕೆ 2ನೇ ಆನ್ಸರ್ ಕರೆಕ್ಟ್ ಆಗ್ತದೆ, ರೆಡ್ಯೂಸ್ ಇನ್ಇಕ್ವಾಲಿಟಿ. ನೆಕ್ಸ್ಟ್ 24ನೇ ಕ್ವಶನಿಗೆ ಯಾವ್ದು ಬರ್ತೈತಿ, ಓನ್ಲಿ 3 ಆಫ್ ದೆಮ್ ಆರ್ ಕರೆಕ್ಟ್. ಇದ್ರೊಳಗೆ ಏನಂದ್ರೆ 3 ಆನ್ಸರ್ಸ್ ಅಷ್ಟೇ ಕರೆಕ್ಟ್ ಅದಾವೆ, ಸೊ ಅದಕ್ಕೆ ಓನ್ಲಿ 3 ಆಫ್ ದೆಮ್ ಆರ್ ಕರೆಕ್ಟ್. ನೆಕ್ಸ್ಟ್ 25ಕ್ಕೆ ಯಾವ್ದು ಬರ್ತೈತೆ ಅಂದ್ರೆ ಎ ಓನ್ಲಿ ಕರೆಕ್ಟ್, ಇಲ್ಲೈತಲ್ಲ ಎದ್ದು ಇದು ಒಂದ ಕರೆಕ್ಟ್ ಐತಿ, ಸೊ ಆನ್ಸರ್ 4 ಈಸ್ ದಿ ಕರೆಕ್ಟ್ ಆನ್ಸರ್.
ನೆಕ್ಸ್ಟ್ 26ಕ್ಕೆ ಯಾವ್ದು ಬರ್ತೈತಿ ಅಂದ್ರೆ ಫಿಸಿಕಲ್ ಪನಿಷ್ಮೆಂಟ್ ಅಂತ ಬರ್ತೈತಿ. ಸೊ ಸೆಕೆಂಡ್ ಆನ್ಸರ್ ಈಸ್ ಕರೆಕ್ಟ್. ನೆಕ್ಸ್ಟ್ ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಾರ. ಇದು ಏನೈತಂದ್ರೆ ಯೂನಿವರ್ಸಿಟೀಸ್ ಮತ್ತು ಪೋಸ್ಟ್ ಇಂಡಿಪೆಂಡೆನ್ಸ್ ಎಜುಕೇಷನ್ ಕಮಿಷನ್ ಪಾಲಿಸಿ ಮತ್ತು ಇಯರ್ಸ್ ಕೊಟ್ಟಾರ. ಇದಕ್ಕೆ 4 ಕರೆಕ್ಟ್ ಆಗ್ತೈತಿ. ಎ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಯಾವಾಗ ಬಂತಂದ್ರೆ 1948ರಿಂದ 49. ಬಿ ಸೆಕೆಂಡರಿ ಎಜುಕೇಷನ್ ಕಮಿಷನ್ನು ಆನ್ಸರು 1952ರಿಂದ 53. ಸಿ ಇಂಡಿಯನ್ ಎಜುಕೇಷನ್ ಕಮಿಷನ್ಗೆ ಆನ್ಸರು 2 1964ರಿಂದ 66. ಡಿ ಫಸ್ಟ್ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ನು 1968. ಸೊ 4 ಈಸ್ ದಿ ಕರೆಕ್ಟ್. ನೆಕ್ಸ್ಟ್ 28th ಒನ್ ಈಸ್ ಆಲ್ಸೋ ಮ್ಯಾಚ್ ದಿ ಫಾಲೋಯಿಂಗು. ಇದಕ್ಕೆ ಕರೆಕ್ಟ್ ಆನ್ಸರ್ 1 ಬರ್ತೈತಿ. ನೆಕ್ಸ್ಟ್ 29 ಇದರದ್ದು ಕರೆಕ್ಟ್ ಆನ್ಸರ್ NBA. ನೆಕ್ಸ್ಟ್ 30ನೇ ಕ್ವಶನ್ ದ ಕೀ ಆಸ್ಪೆಕ್ಟ್ಸ್ ಆಫ್ ವ್ಯಾಲ್ಯೂ ಎಜುಕೇಷನ್ ಸಾರ್ ಅಂತ ಕೊಟ್ಟಾರ. ಇದಕ್ಕೆ ACE ಆರ್ ದ ಕರೆಕ್ಟ್ ಆನ್ಸರ್ಸ್. ಆನ್ಸರ್ 1 ಈಸ್ ದಿ ಕರೆಕ್ಟ್. ನೆಕ್ಸ್ಟ್ 31ನೇ ಕ್ವಶನ್ ಈಸ್ ಆಲ್ಸೋ ಮ್ಯಾಚ್ ಆಫ್ ದಿ ಫಾಲೋಯಿಂಗು. ಇದಕ್ಕೆ ಕರೆಕ್ಟ್ ಆನ್ಸರು 4 ಬರ್ತೈತಿ. ನೆಕ್ಸ್ಟ್ 32 ಬೆನಿಫಿಟ್ಸ್ ಆಫ್ ಯೂಸಿಂಗ್ ಅ ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಕೊಟ್ಟಾರ. ಇದಕ್ಕೆ 2ನೇದು ಆನ್ಸರ್ ಏನಾಗ್ತೈತಿ ಅಂದ್ರೆ ಕರೆಕ್ಟ್ ಆಗ್ತೈತಿ. ಎನ್ಹಾನ್ಸಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ನೆಕ್ಸ್ಟ್ 33ಕ್ಕೆ ಫ್ಲಿಪ್ಡ್ ಕ್ಲಾಸ್ ರೂಮ್ ಟಿಪಿಕಲಿ ಇನ್ವಾಲ್ವ್ಸ್ ಅಂತ ಕೊಟ್ಟಾರ. ಇದಕ್ಕೆ 2ನೇ ಆನ್ಸರ್ ಕರೆಕ್ಟ್ ಆಗ್ತೈತಿ. ಕಂಪ್ಲೀಟಿಂಗ್ ಅಸೆಸ್ಮೆಂಟ್ಸ್ ಇನ್ ದ ಕ್ಲಾಸ್ ಆ್ಯಂಡ್ ವಾಚಿಂಗ್ ವಿಡಿಯೋಸ್ ಅಟ್ ಹೋಮ್. ನೆಕ್ಸ್ಟ್ 34 ಇದಕ್ಕೆ ಕರೆಕ್ಟ್ ಆನ್ಸರು 2ನೇದ್ದು 4 2 1 3 ಅಂದ್ರೆ ಸೀಕ್ವೆನ್ಸ್ ಕೊಟ್ಟಾರ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗಿಗೆ ಫಸ್ಟ್ ಯಾವ್ದು ಬರ್ತೈತಿ ಅಂದ್ರೆ ರೈಟ್ ಸೀಕ್ವೆನ್ಸು 4 ಬರ್ತೈತಿ. ಫಸ್ಟ್ ಏನಂದ್ರೆ ಡಿಫೈನಿಂಗ್ ಟೆಸ್ಟ್ ಆಬ್ಜೆಕ್ಟ್ಸ್ ಮಾಡಬೇಕು, ಆಮೇಲೆ ಕ್ರಿಯೇಟ್ ಕ್ವಶನ್ಸ್ ಮಾಡಬೇಕು, ಅದರ ನೆಕ್ಸ್ಟು ಡಿಸೈನ್ ಟೆಸ್ಟ್ ಫಾರ್ಮೆಟ್ ಮಾಡಬೇಕು, ಲಾಸ್ಟ್ ಚೂಸ್ ಪ್ಲಾಟ್ಫಾರ್ಮ್ ಆರ್ ಟೆಕ್ನಾಲಜೀಸ್ ಮಾಡಬೇಕು. ಸೊ 2 ಏನಾಗ್ತೈತೆ ಅಂದ್ರೆ 34ಕ್ಕೆ 2ನೇ ಆನ್ಸರ್ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 35 ಇದಕ್ಕೆ ಇದು ಆಲ್ಸೋ ಮ್ಯಾಚ್ ಆಫ್ ದಿ ಫಾಲೋಯಿಂಗ್. ಇದಕ್ಕೆ 3rd ಆನ್ಸರ್ ಈಸ್ ದಿ ಕರೆಕ್ಟ್. ನೆಕ್ಸ್ಟು 36ನೇ ಕ್ವಶನ್ನು. ಇದಕ್ಕೆ ಆನ್ಸರ್ ಯಾವ್ದು ಬರ್ತೈತೆ ಅಂದ್ರೆ 36ನೇ ಕ್ವಶನ್ಗೆ 3ನೇ ಆನ್ಸರ್ ಏನಾಗ್ತೈತಿ ಕರೆಕ್ಟ್ ಆಗ್ತೈತಿ. ನೆಕ್ಸ್ಟ್ 37ನೇ ಕ್ವಶನ್ನು. ಇದಕ್ಕೆ ಏನಾಗ್ತದೆ ಅಂದ್ರೆ 3ನೇ ಕ್ವಶನ್ ಏನಾಗ್ತೈತಿ ಕರೆಕ್ಟ್ ಆಗ್ತೈತಿ. ಇದು ಜಸ್ಟ್ ಏನಂದ್ರೆ ಸ್ಯಾಂಪ್ಲಿಂಗು ರಿಸರ್ಚ್ ಒಳಗೆ ಬರ್ತೈತಿಲ್ಲ, ಸ್ಯಾಂಪ್ಲಿಂಗು ಸಿಸ್ಟಮ್ಯಾಟಿಕ್ ರ್ಯಾಂಡಮ್ ಸ್ಟ್ರಾಟಿಫೈಡ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್ಸ್ ಬರ್ತವು. ಇದು ಏನು ಕೊಟ್ಟಾರ ಅಂದ್ರೆ ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಕೊಟ್ಟಾರ. ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗಿಗೆ ಸ್ಯಾಂಪಲ್ 3rd ಈಸ್ ಕರೆಕ್ಟ್ ಆನ್ಸರ್. 3 a sample is selected from the large population with the fixed periodic intervals. ನೆಕ್ಸ್ಟ್ ಬಿ ಐತಲ್ಲ ರ್ಯಾಂಡಮ್ ಸ್ಯಾಂಪ್ಲಿಂಗು. ಇದಕ್ಕೆ 4 ಈಚ್ ಯೂನಿಟ್ ಆಫ್ ಪಾಪ್ಯುಲೇಷನ್ ಈಸ್ ಗಿವನ್ ಆ್ಯಂಡ್ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ನೆಕ್ಸ್ಟ್ ಸಿ ಇದಕ್ಕೆ ಯಾವ್ದು ಬರ್ತೈತೆ ಅಂದರೆ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗು. ಇದಕ್ಕೆ ದ ಯೂನಿಟ್ ಆರ್ ಸೆಲೆಕ್ಟೆಡ್ ಫ್ರಮ್ ಈಚ್ ಸ್ಟೇಟಾ ಟು ಕನ್ಸ್ಟಿಟ್ಯೂಟ್ ಸ್ಯಾಂಪಲ್ಲು. ನೆಕ್ಸ್ಟ್ ಲಾಸ್ಟ್ ಡಿ ಕ್ಲಸ್ಟರ್ಗೆ 1 ಬರ್ತೈತಿ. ದ ಸ್ಯಾಂಪಲ್ ಈಸ್ ಸೆಲೆಕ್ಟೆಡ್ ಫ್ರಮ್ ಈಚ್ ಗ್ರೂಪ್ ಆಫ್ ದ ಪಾಪ್ಯುಲೇಷನ್. ಇದೇನಾಗ್ತೈತಿ ಕರೆಕ್ಟ್ ಆನ್ಸರ್ ಆಗ್ತೈತಿ. ಇದು 1 ಆಫ್ ದಿ UGC ನೆಟ್ ಕ್ವಶನ್ನು ಹ್ಯಾಸ್ ಇಟ್ ಈಸ್. ಇದೇನ ಅಂದ್ರೆ ಕೊಟ್ಟಾರೆ. ನೆಕ್ಸ್ಟ್ ವಿಚ್ ಆಫ್ ದ 38ನೇ ಕ್ವಶನ್ನು. ವಿಚ್ ಆಫ್ ದ ಫಾಲೋಯಿಂಗ್ ರಿಪ್ರೆಸೆಂಟ್ ದ ರೈಟ್ ಸೀಕ್ವೆನ್ಸ್ ಆಫ್ ಡ್ರಾಯಿಂಗ್ ಅ ಸ್ಯಾಂಪ್ಲಿಂಗ್ ಅಂತ ಕೊಟ್ಟಾರ. ಇದಕ್ಕೆ ಇದು ಆಲ್ಸೋ ಸೀಕ್ವೆನ್ಸು. ಇದಕ್ಕೆ 1ನೇ ಆನ್ಸರ್ ಕರೆಕ್ಟು. 3 2 1 4. ಫಸ್ಟು 3 ಅಂದ್ರೆ ಡಿಫೈನಿಂಗ್ ಪಾಪ್ಯುಲೇಷನ್ ಮಾಡಬೇಕು, ಆಮೇಲೆ ಸೆಕೆಂಡ್ 1 ಲಿಸ್ಟಿಂಗ್ ದಿ ಪಾಪ್ಯುಲೇಷನ್ನು, ನೆಕ್ಸ್ಟು ಅಪ್ಟೈನಿಂಗ್ ಆ್ಯಂಡ್ ಅಡಿಕ್ವೇಟ್ ಸ್ಯಾಂಪ್ಲಿಂಗು, ಲಾಸ್ಟ್ 1 4th ಬರ್ತೈತಿ ಸೆಲೆಕ್ಟಿಂಗ್ ಅ ರಿಪ್ರೆಸೆಂಟೇಟಿವ್ ಸ್ಯಾಂಪ್ಲಿಂಗ್. ಸೊ 1 ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 39 ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದು ಬರ್ತೈತಿ ಅಂದ್ರೆ 3 ಬರ್ತೈತಿ. ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಬರ್ತೈತಿ. ನೆಕ್ಸ್ಟ್ 40 ಇದಕ್ಕೆ ಡಿಸ್ಕ್ರಿಪ್ಟಿವ್ ಮೆಥಡ್ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ರೀಡಿಂಗ್ ಫಾಲೋಯಿಂಗ್ ಪ್ಯಾಸೇಜ್ ಅಂತ ಕೊಟ್ಟಾರ. 45ರಿಂದ 45 ಕ್ವಶನ್ಸ್ ಇದ್ರೊಳಗೆ ಇರ್ತೈತಿ. ಸೊ ಇದ್ರದ್ದು 1 by 1 ಕ್ವಶನ್ಸ್ ನೋಡೋಣ. 41ನೇ ಕ್ವಶನ್ ಮಿಸ್ ಆಗಿದೆ. ಸೊ 42ನೇ ಕ್ವಶನಿಗೆ 2 ಕರೆಕ್ಟ್ ಆನ್ಸರ್, 43ಕ್ಕೆ 1 ಕರೆಕ್ಟ್ ಆನ್ಸರ್, 44ಕ್ಕೆ 4 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 45ಕ್ಕೆ ಸಿ ಓನ್ಲಿ ಅಂದ್ರೆ ಯಾವ್ದು ಬರ್ತೈತಿ ಅಂದ್ರೆ ಡಿ ಆನ್ಸರ್ ಕರೆಕ್ಟ್ ಆಗ್ತೈತಿ.
ನೆಕ್ಸ್ಟ್ 46 ಏನು ಬರ್ತೈತೆ ಅಂದ್ರೆ ಡಯಾಡಿಕ್ ಅಂತ ಬರ್ತೈತಿ. ವಿಚ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್ ಡಿಸ್ಕ್ರೈಬ್ ದ ಕಮ್ಯುನಿಕೇಷನ್ ಬಿಟ್ವೀನ್ ಟೂ ಪೀಪಲ್ಸ್ ದ್ಯಾಟ್ ಇನ್ವಾಲ್ವ್ಸ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಅ ಮೆಸೇಜ್ ಅಂತೈತಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಡಯಾಡಿಕ್. 4 is the right answer. ನೆಕ್ಸ್ಟ್ 47 ಇದಕ್ಕೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಕಾಮನ್ ಕ್ಲಾಸಿಫಿಕೇಶನ್ ಆಫ್ ಕಮ್ಯುನಿಕೇಷನ್ ಅಂತ ಕೊಟ್ಟಾರ. ಯಾವಂದ್ರೆ CDE ಆರ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 48 ವಿಚ್ ಆಫ್ ದ ಫಾಲೋಯಿಂಗ್ ಬಿಲಾಂಗ್ಸ್ ಟು ದ ಫೀಲ್ಡ್ ಆಫ್ ಪ್ರಾಕ್ಸಿಮಿಕ್ಸ್ ಇನ್ ಕಮ್ಯುನಿಕೇಷನ್ ಅಂತ ಕೊಟ್ಟಾರ. ಸೊ ಇದಕ್ಕೆ ಕರೆಕ್ಟ್ ಆನ್ಸರು 2 BCD ಆರ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 49 ವಾಟ್ ಆರ್ ದ ರಿಲೆವೆಂಟ್ ಸ್ಟ್ರಾಟಜೀಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಇನ್ ಅ ಕ್ಲಾಸ್ ರೂಮ್ ಅಂತ ಕೊಟ್ಟಾರ. ಸೊ ಇದಕ್ಕೆ 1ನೇ ಆನ್ಸರ್ ಕರೆಕ್ಟು ABC ಓನ್ಲಿ. ಆ್ಯಂಡ್ ಲಾಸ್ಟ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಾರ. ಇದಕ್ಕೆ ಕರೆಕ್ಟ್ ಆನ್ಸರ್ ಏನು ಬರ್ತೈತೆ ಅಂದ್ರೆ 4ನೇದು ಬರ್ತೈತಿ. ಸೊ ಇದೆಲ್ಲ ಫಸ್ಟ್ ಪೇಪರ್ ಅನಾಲಿಸಿಸ್ ಆಗ್ತೈತಿ. ಇನ್ ಕೇಸ್ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಪ್ಲೀಸ್ ನನಗೆ ಕಮೆಂಟ್ಸ್ ಮಾಡಿ. ಮತ್ತು ಹೆಚ್ಚೆಚ್ಚು ವಿಡಿಯೋಗಳು ನಿಮಗೆ ಶೇರ್ ಆಗಲಿಕ್ಕೆ ನನ್ನ ಒಂದು ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.